ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಹಿಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ, ಈ ಕಡೆ ಸಾಹೇಬ್ರೆ ನನ್ನ ಅಪ್ಪ ಯಾವ ರೀತಿ ನೋಡ್ಕೊತಿದ್ರು ನೀವು ಕೂಡ ಅದೇ ರೀತಿ ನೋಡ್ಕೊತಿದ್ದೀರಾ. ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಈ ಪ್ರೀತಿಗೆ ಋಣಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇದ್ದರೆ, ಹೇಳಕ್ಕೆ ಹೋಗ್ತಾ ಇರ್ತಾಳೆ, ಈ ಥರ ಯಾವತ್ತು ನೀನು ಕೊನೆ ಉಸಿರು ಅಂತ ಹೇಳಬಾರ್ದು ಭೂಮಿ ಅಂತ ಹೇಳಿಬಿಟ್ಟು ತುಟಿ ಮೇಲೆ ಕೈ ಇಡ್ತಾರೆ. ಈ ಕಡೆ ಸಾಹೇಬ್ರೆ, ಸರಿ ಸಾಹೇಬ್ರೆ ಆಯಿತು ಹೋಗೋಣ ಮನೆಗೆ, ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಜಿತ್ಗೆ ಏನೋ ಹೇಳೋದಿರುತ್ತೆ, ಆದರೆ ಭೂಮಿ ಮನೆಗೆ ಹೋಗೋಣ ಅಂತ ಅಂದಿದ ತಕ್ಷಣವೇ ಸರಿ ಆಯಿತು ಹೋಗೋಣ ನಡಿ ಅಂತ ಹೇಳಿಬಿಟ್ಟು ಅಜಿತ್ ಸಹ ಅಲ್ಲಿಂದ ಎದ್ಬಿಡ್ತಾರೆ. ಇನ್ನು ಪ್ರೀತಿ ವಿಚಾರ ಅಂತೂ ಹೇಳ್ಕೊಳ್ಳೋಕ್ಕೂ ಅವಕಾಶನೇ ಮಾಡಿಕೊಡಲ್ಲ ಈ ಭೂಮಿ. ಹೇಳಿದ್ರು ಸಹ ಅದನ್ನು ಪ್ರೀತಿ ಅಂತ ಥಿಂಕ್ ಮಾಡೋದು ಇಲ್ಲ ಭೂಮಿ. ಇನ್ನು ಮನೆಗೆ ಬಂದ ಮೇಲೆ ಸಾಹೇಬ್ರೆ, ನೀವು ತೋರಿಸಿದಂಥ ಇವತ್ತು ನೈಟ್ ಇನ್ನು ಏನು ಎಷ್ಟೊಂದೆಲ್ಲ ನಾನು ವ್ಯವಸ್ಥೆ ಮಾಡಿದ್ರು ಅದನ್ನು ನನ್ನ ಜೀವನದ ಪೂರ್ತಿ ಕೊನೆ ಕ್ಷಣದವರೆಗೂ ನಾನು ನೆನಪಲ್ಲಿ ಇಟ್ಕೊತೀನಿ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನಮ್ಮಪ್ಪ ನನಗೆ ಯಾವಾಗಲೂ ಈ ರೀತಿ ಇದೇ ಥರನೇ ನನ್ನನ್ನು ನೋಡ್ಕೊತಾ ಇದ್ರು. ಅಂದರೆ ನನಗೆ ಚಿಕ್ಕ ಪುಟ್ಟ ಇಷ್ಟ ಆಗಿದ್ದೆಲ್ಲ ಎಲ್ಲ ಕೂಡ ಈಗ ಕೊಡಿಸ್ತಾ ಇದ್ರು. ಆದರೆ ನೀವು ಇವತ್ತು ನನಗೆ ಏನೇನೆಲ್ಲ ಇಷ್ಟನೋ ಅದನ್ನೆಲ್ಲ ಸಹ ಒಂದೇ ಸತಿ ಕೊಡಿಸಿದ್ದೀರಾ. ಕೊನೆ ಉಸಿರು ಇರೋವರೆಗೂ ನಾನು ಇದನ್ನೆಲ್ಲ ನೆನ್ಪಿಟ್ಕೊಳ್ತೀನಿ ಅಂದಾಗ ಭೂಮಿ, ಆ ರೀತಿ ಎಲ್ಲ ಮಾತಾಡಬೇಡ, ಯಾಕೆ ನಿನಗೆ ಸಾಹೇಬ್ರೆ, ನಾನು ಕೊನೆ ಉಸಿರುವರೆಗೂ ಅಂತ ಹೇಳಿದ್ನಲ್ಲ, ಅದನ್ನು ನಿಮಗೆ ಬೇಜಾರಾಯ್ತಾ ಅಂತ ಹೇಳಿಬಿಟ್ಟು, ನೋಡಿ ಸಾಹೇಬ್ರೆ, ನಾನು ಹೇಳೋಕ್ಕೆ ಬಂದಿದ್ದು ಏನು ಅಂತಂದರೆ, ನಮ್ಮ ಕಾಂಟ್ರಾಕ್ಟ್ ಮದುವೆ ಏನಿದೆ 1 ವರ್ಷ, ಅಷ್ಟರೊಳಗೆ ನಿಮ್ಮ ಪ್ರೀತಿನ ನಾನು ಖಂಡಿತವಾಗ್ಲೂ ನೆನಪಲ್ಲಿ ಇಟ್ಕೊಳ್ತೀನಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಭೂಮಿ. ವರ್ಷದೊಳಗೆ ಅಷ್ಟೇ ಅಲ್ಲ, ನನ್ನ ಕೊನೆ ಉಸಿರು ಇರೋವರೆಗೂ ನೀನೇ ನನ್ನ ಹೆಂಡತಿ, ನಾನೇ ನಿನ್ನ ಗಂಡ. ಆದರೆ ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ಸರಿ ಸಾಹೇಬ್ರೆ, ನಾನು ಅಂಗಡಿಗೆ ಹೋಗ್ತೀನಿ, ಲಕ್ಷ್ಮಿ ಅಕ್ಕ ಬೇರೆ ಇರಲ್ವಂತೆ, ತಿರುಪ್ತಿಗೆ ಹೋಗ್ತಾ ಇದ್ದಾರಂತೆ ಅಂತ ಹೇಳಿಬಿಟ್ಟು ನಾನು ಅಂಗಡಿ ಓಪನ್ ಮಾಡಬೇಕು ಅಂತ ಹೇಳಿ ಭೂಮಿ ಅಲ್ಲಿಂದ ಆಚೆ ಹೊರಡ್ತಾ ಇರ್ತಾಳೆ. ಇನ್ನು ಭೂಮಿ ಪ್ರೀತಿನ ಅರ್ಥ ಮಾಡ್ಕೊಳ್ತಲ್ಲ ಇಲ್ವಾ ಅನ್ನೋಷ್ಟರಲ್ಲಿ ಸತ್ಯನ ದೇವ್ರ ಕೈ ಮುಗಿದು, ಏನಪ್ಪ ಅಜಿತ, ಎಲ್ಲಿಗೆ ಬಂತು ನಿನ್ನ ಪ್ರೀತಿ ಅಂತ ಹೇಳಿಬಿಟ್ಟು ಕೇಳಿದಾಗ, ಸತ್ಯನ ಹೇಳ್ದೇನೋ ಎಲ್ಲ ಅಂದಾಗ ಅಂತ ಏನು ಕೂಡ ಹೇಳಿಲ್ಲ, ಇಷ್ಟೊಂದೆಲ್ಲ ಮೌನವಾಗಿದ್ಯಾ ಅಂತಂದರೆ ಏನೂ ಹೇಳಿರಲ್ಲ ಬಿಡು, ಯಾಕೋ ನನ್ನ ತಂಗಿ ನಿನ್ನ ಪ್ರೀತಿನ ಒಪ್ಕೊಂಡಿಲ್ವಾ ಅಂದಾಗ, ಸತ್ಯನ ಹೇಳೋಕ್ಕೆ ಅವಕಾಶನೇ ಮಾಡಿಕೊಟ್ರೆ ತಾನೇ, ನಿನ್ನ ತಂಗಿ ಬರೀ ಯಾವಾಗ್ಲೂ ನನ್ನ ಕಾಂಟ್ರಾಕ್ಟ್ ಮದುವೆನೇ ಇಟ್ಕೊಂಡ್ಬಿಟ್ಟಿದ್ದಾಳೆ, ಗಂಡ ಥರನೇ ನೋಡ್ತಾಳೆ ಹೊರತು ಪ್ರಪಂಚಕ್ಕೆ ನಿಮ್ಮಿಬ್ಬರನ್ನ ನೋಡಿದ್ರೆ ನಾನು ಭೂಮಿನ ಎಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಆದರೆ ನಿನ್ನ ತಂಗಿಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ನನ್ನ ಪ್ರೀತಿಯ ಅರ್ಥ ಮಾಡ್ಕೊಳ್ತಾನೆ ಇಲ್ವಲ್ಲ, ಇಷ್ಟೆಲ್ಲ ಆಯಿತು ಅಂದ್ಬಿಟ್ಟು ಇಲ್ಲಿ ನಡೆದಿದ್ದಂತೆ ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ಇವಳಿಗೆ ನಾನು ರೆಡ್ ರೋಸ್ ಕೊಟ್ಟರೆ ಅವಳು ನನಗೆ ಬಿಳಿ ರೋಸ್ ಕೊಟ್ಬಿಟ್ಟು ನಮ್ಮಿಬ್ಬರು ಗೆಳೆತನ ಇದೇ ರೀತಿ ಇರುತ್ತೆ ಅಂದ್ಬಿಟ್ಟು ಶಾಂತಿಯಾಗಿರಲಿ ಅಂತ ಹೇಳಿದಾಗ, ಅಜಿತ್, ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೋಬೇಡ ಕಣೋ, ನಿನ್ನ ಪ್ರೀತಿ ನನ್ನ ತಂಗಿಗೆ ಅರ್ಥ ಆಗೇ ಆಗುತ್ತೆ, ಆಗ ಟೈಮ್ ಬಂದೇ ಬರುತ್ತೆ, ನಿನ್ನ ಸ್ವಚ್ಛಂದ ಪ್ರೀತಿ ಅವಳಿಗೆ ಅರ್ಥ ಆಗೋ ಟೈಮ್ ಬಂದೇ ಬರುತ್ತೆ ಕಣೋ, ಅಲ್ಲಿವರೆಗೂ ನೀನು ಸಮಾಧಾನದಿಂದ ಕಾಯಬೇಕು. ಈಗ ನಿನಗೆ ಸಮಾಧಾನ ಒಂದೇನೆ, ಇವಾಗ ನಿನಗೆ ಮುಖ್ಯ ಅಂತ ಹೇಳಿಬಿಟ್ಟು ಸತ್ಯನ ಹೇಳ್ತಾ ಇರ್ತಾರೆ. ಸತ್ಯನ, ನಾನು ಭೂಮಿನ ನನ್ನ ಕೊನೆ ಉಸಿರು ಇರೋವರೆಗೂ ಕೂಡ ಪ್ರೀತಿ ಮಾಡ್ತಾನೆ ಇರ್ತೀನಿ. ಅವಳು ಒಪ್ಕೊಂಡ್ಲಿ ಬಿಡಲಿ, ಅವಳೇ ನನ್ನ ಹೆಂಡತಿ, ಅವಳಿಗೋಸ್ಕರನೇ ನಾನು ಕಾಯ್ತಾ ಇರ್ತೀನಿ ಅಂದಾಗ, ಇಷ್ಟು ತಾಳ್ಮೆ ಇದ್ದರೆ ಸಾಕು ಕಣೋ ಅಜಿತ. ಪ್ರೀತಿ ಒಂದಲ್ಲ ಒಂದಿನ ಭೂಮಿಗೆ ಗೊತ್ತೇ ಆಗುತ್ತೆ, ಅವಳ ಪ್ರೀತಿ ಎಲ್ಲ ಕೂಡ ಅವಳಿಗೆ ಗೊತ್ತಾಗುತ್ತೆ, ಆ ದಿನ ಬಂದೇ ಬರುತ್ತೆ, ಅದಕ್ಕೆ ನೀನು ಕಾಯಬೇಕು ಅಂತ ಹೇಳ್ಬಿಟ್ಟು ಸತ್ಯನವ್ರು ಹೇಳ್ತಾ ಇರ್ತಾರೆ. ಸತ್ಯನ, ನಿನ್ನ ಬಾಯಲ್ಲಿ ಹೇಳ್ದಂಗೆ ಆಗಲಿ, ನಾನು ಕಾಯ್ತಾನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಸಹ ಹೇಳ್ತಾರೆ. ಇನ್ನು ಬಾಯ್ ಬಿಡ್ಕಿ, ನಾನು ಇಷ್ಟೊಂದೆಲ್ಲ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನಿನಗೆ ನನ್ನ ಪ್ರೀತಿ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ಬಿಟ್ಟು ಭೂಮಿ ಫೋಟೋನ ಇಟ್ಕೊಂಡು ಫೋನಲ್ಲಿ ತೊಗೊಂಡು ನೋಡಿಕೊಂಡು ಮಾತಾಡ್ತಾ ಇರ್ತಾರೆ. ಅಜಿತ್ ಅವರು ಇನ್ನು ನಮ್ಮ ಭೂಮಿ ಅಡುಗೆ ಮನೆಯಲ್ಲಿ ಟಿಫನ್ ಸಾಂಬಾರ್ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇರ್ತಾರೆ. ಆಗ ಸಂಗೀತ ಬಂದು, ಇದೇನಿದು ಆಗಲೇ ಎಲ್ಲ ಆಗೋಗಿದೆ ಭೂಮಿ, ಏನಮ್ಮ ಪೂಜೆನೂ ಮಾಡ್ತಾ ಇದ್ದ
ಮಾಡಿಬಿಟ್ಟಿದ್ಯಲ್ಲ ನೀನು, ಅಲ್ಲೆಲ್ಲ ಗಮ್ ಅಂತ ಇದೆ, ಹಾಲೆಲ್ಲ ಮನೆ ತುಂಬ ಗಮ್ ಅನ್ನಿಸ್ತಿದ್ಯಾ ಅಂದಾಗ ಸಂಗೀತಮ್ಮ ಅಷ್ಟೇ ಅಲ್ಲ ಸಾಂಬಾರು ರೆಡಿ ಆಯಿತು ಅಂತ ಹೇಳಿಬಿಟ್ಟು ಪಲ್ಲವಿ ಹೇಳ್ತಾ ಇರ್ತಾರೆ. ಅಲ್ಲ ಭೂಮಿ, ಇಷ್ಟೊಂದೆಲ್ಲ ಕೆಲಸ ಇಷ್ಟು ಬೇಗ ಎದ್ದು ಮಾಡಿದ್ಯಾ ಅಂದಾಗ ಅದು ಅತ್ತೆ ಲಕ್ಷ್ಮಕ್ಕ ಇರಲ್ವಂತೆ, ತಿರುಪ್ತಿಗೆ ಹೋಗ್ತಾ ಇದ್ದಾರೆ, ಹೊರಡ್ತಾ ಇದ್ದಾರೆ. ಕವಿತಮ್ಮ ಅವರು ಕೂಡ ಅಲ್ಲೇ ಇರ್ತಾರಲ್ಲ, ನೋಡ್ಕೋಬೇಕಲ್ಲ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಂದಾಗ, ಅಯ್ಯೋ ಭೂಮಿ ನಿನ್ನೆ ಎಲ್ಲೋ ಹೋಗಿದ್ರಿ, ನಿನಗೆ ರೆಸ್ಟ್ ಬೇಡವಾ, ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರೆ ಹೇಗೆ, ಆದರೆ ಏನು ಮಾಡೋದು ಭೂಮಿ ಅಂದಾಗ, ಅತ್ತೆ ಏನೂ ಆಗಲ್ಲ, ನಾನು ಆರಾಮಾಗಿದ್ದೀನಿ, ಇನ್ನೊಂದು ಸ್ವಲ್ಪ ಕೆಲಸ ಇದೆ ಮಾಡಿಬಿಟ್ಟು ಅದಾದಮೇಲೆ ಹೋಗ್ತೀನಿ ಅಂಗಡಿಗೆ ಅಂದಾಗ, ಭೂಮಿಗೆ ಯಾಕೋ ತಲೆ ಸುತ್ತು ಬರೋ ಥರ ಆಗ್ತಾ ಇರುತ್ತೆ, ತಲೆ ಸುತ್ತುತ್ತಾ ಇದೆ ಅತ್ತೆ ಅಂದಾಗ, ಹಾಂ ಏನಾಯಿತು, ಮೊದಲು ನಡಿ ನೀನು ರೆಸ್ಟ್ ಮಾಡು ಪಲ್ಲವಿ ಬಾಯಿಲಿ ಅಂತ ಹೇಳಿಬಿಟ್ಟು ಹಾಲಲ್ಲಿ ಕರ್ಕೊಂಡು ಬಂದು ಭೂಮಿನ ಕೂರಿಸ್ತಾ ಇರ್ತಾರೆ. ಏನಾಗ್ತಾ ಇದೆ ಭೂಮಿ ಅಂದಾಗ, ಗೊತ್ತಿಲ್ಲ ಅತ್ತೆ, ಯಾಕೋ ಒಂಥರ ತಲೆ ಸುತ್ತಿದಂಗೆ ಆಗ್ತಾ ಇದೆ, ವಾಂತಿ ಬರೋ ಥರ ಆಗ್ತಾ ಇದೆ ಅಂದಾಗ, ಸ್ವಲ್ಪ ನೀರು ಕುಡಿ ಅಂತ ಹೇಳಿಬಿಟ್ಟು ಸಂಗೀತ ನೀರನ್ನು ಕುಡಿಸ್ತಾರೆ. ಯಾಕೆ ಈ ಥರ ಆಗ್ತಾ ಇದೆ, ನೀನು ಏನಾದರೂ ತಿಂದಿದ್ಯಾ ಅಂದಾಗ, ಅತ್ತೆ ಪಾನಿಪುರಿ ತಿಂದೆ ಅಂದಾಗ, ಅದಕ್ಕೆ ಎಲ್ಲೋ ಜಾಸ್ತಿ ತಿಂದಿರಬೇಕು, ಅದಕ್ಕೆ ಈ ಥರ ಎಲ್ಲ ಹೊಟ್ಟೆ ಕೆಟ್ಟಿರ್ಬೋದು, ಅದಕ್ಕೆ ಹಿಂಗಾಗ್ತಾ ಇದೆ ಅಂದಾಗ, ನೋಡು ಭೂಮಿ ನೀನು ಇವಾಗ ಯಾವ ಅಂಗಡಿಗೂ ಕೂಡ ಹೋಗಬೇಡ, ರೆಸ್ಟ್ ಮಾಡು ಅಂತ ಹೇಳಿ ಕೆಲಸ ಎಲ್ಲ ನೀವೇ ಮಾಡಿಬಿಡ್ತೀರಾ, ಇನ್ನು ಬಾಕಿ ಇರೋದೆಲ್ಲ ನೀವೇ ಮಾಡಿದರೆ ನಾನು ಕೆಲಸ ಬಿಟ್ಟು ಹೋಗಬೇಕಾಗತ್ತೆ ಅಂದಾಗ, ಪಲ್ಲವಿ ಸುಮ್ಮನೆ ಇರೋ, ನನ್ನ ಸೊಸೆಗೆ ನಾನು ಹೇಳ್ತಾ ಇದ್ದೀನಿ ತಾನೇ, ಅವಳು ಕೇಳ್ತಾಳೆ, ಹೋಗಿ ಭೂಮಿಗೆ ರೆಸ್ಟ್ ಮಾಡು, ಭೂಮಿ ರೂಮ್ಗೆ ಹೋಗಿ ರೆಸ್ಟ್ ಮಾಡು, ಅದಾದಮೇಲೆ ತೆಗೆದ್ರೆ ಏನೂ ಆಗಲ್ಲ ಅಂದಾಗ, ಹೋಗು ಅಂತ ಹೇಳಿರೋದು ಯಾರು ಭೂಮಿ, ದುಡ್ಡಿದ್ರೇ ನಮ್ಮ ಮನೆ ನಡೆಯೋದು, ಸೊಸೆ ಆರಾಮಾಗಿ ಇರೋದು ಬಿಟ್ಟು ಯಾಕೆ ಈ ರೀತಿ ಕೆಲಸ ಇಲ್ಲ ಬೇಕು ನಿನಗೆ ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ. ಅತ್ತೆ ಅದು ಹಂಗಲ್ಲ ಅತ್ತೆ, ಲಕ್ಷ್ಮಕ್ಕ ಬೇರೆ ಇಲ್ವಲ್ಲ, ಅಂಗಡಿ ತೆಗಿಲಿಲ್ಲ ಅಂತಂದರೆ ಹೆಂಗೆ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಾ ಇದ್ರೆ, ಅಷ್ಟರಲ್ಲಿ ನಚ್ಚಿಯವ್ರು ಬಂದು, ಅಮ್ಮ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಗಡೆ ಮೀಟಿಂಗ್ ಇದೆ, ಅದು ಬೇರೆ ಕಡೆ, ಸೊ ನಾನು ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ, ಅದಕ್ಕೆ ಬಾಯಮ್ಮ ಅಂತ ಹೇಳಿಬಿಟ್ಟು ನಚ್ಚಿಯವರು ಹುಷಾರು ಕಣೋ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ನಚ್ಚಿನ ಕಳಿಸ್ತಾರೆ. ಇನ್ನು ಭೂಮಿ ಹೋಗಿ ರೂಮಲ್ಲಿ ಮಲ್ಗು ನಿನಗೆ ಹೇಳ್ತಾ ಇರೋದು ನಡಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಜೋರನ್ನ ಮಾಡಿ ಭೂಮಿನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಮಲಗ್ತಾಳೆ. ಅಂಗಡಿ ಹತ್ರ ಹೋಗಬೇಕು ಅಂತ ಇನ್ನೂ ಅಜಿತ್ ಅವರು ವರ್ಕೌಟ್ ಮಾಡ್ತಾ ಇರ್ತಾರೆ. ಭೂಮಿ ಇಲ್ಲ ಪಾಸ್ ಆಗೋದನ್ನು ನೋಡಿ, ಭೂಮಿ ಬಾಯ್ಲಿ ಅಂತ ಹೇಳಿಬಿಟ್ಟು ಕರೀತಾರೆ. ಏನು ಸಾಹೇಬ್ರೆ ಅಂದಾಗ, ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಏನಂದಾಗ, ಅದು ಲಕ್ಷ್ಮಕ್ಕ ಬೇರೆ ಅಂಗಡಿ ತೆಗ್ದಿಲ್ವಲ್ಲ, ಅಂಗಡಿನ ತೆಗೆಯೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನೋಡು ನೀನು ವರ್ಕೌಟ್ ಮಾಡಿ ಎಷ್ಟು ದಿನ ಆಯಿತು ನೋಡು, ಇವತ್ತು 50 ಬಸ್ಕಿನ ಹೊಡಿಬೇಕು ನೀನು, ಇವತ್ತು 50 ರೌಂಡ್ ಕೂಡ ಹಾಕಬೇಕು ನೀನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಇಂಗ್ಲೀಷಲ್ಲಿ ಹೇಳ್ತಾ ಇದ್ದರೆ ಈ ಕಡೆ ಭೂಮಿಗಂತೂ ಏನು ಕೂಡ ಅರ್ಥನೇ ಆಗ್ತಾ ಇರಲ್ಲ. ಅದಕ್ಕೆ ಭೂಮಿ ಇದೇನಿದು ಈ ರೀತಿ ಹೇಳ್ತಿದ್ದಾರಲ್ಲ ಅಂತ ಹೇಳಿ ಮಕ್ಕ ನೋಡ್ತಾ ಇರ್ತಾಳೆ. ಅದಕ್ಕೆ ಈ ಕಡೆ ಅಜಿತ್ ಅವರು ಬಂದ್ಬಿಟ್ಟು ಎಲ್ಲನೂ ಕೂಡ ಬಿಡಿಸಿ ಹೇಳ್ತಾ ಇರ್ತಾರೆ. ಅಂದರೆ ನೀನು ವರ್ಕೌಟ್ ಮಾಡಲೇಬೇಕು ಭೂಮಿ ಅಂತ ಹೇಳಿ ಹೇಳ್ತಾ ಅಂದಾಗ ಸರಿ ಅಂತ ಹೇಳಿಬಿಟ್ಟು ಹೋಗೋ ಅಷ್ಟರಲ್ಲಿ ಭೂಮಿಗೆ ವಾಮಿಟ್ ಬರೋ ಥರ ಆಗ್ತಾ ಇರುತ್ತೆ. ಇದೇ ನೋಡಿ ಡವ್ ಮಾಡಬೇಡ ಅಂತ ಹೇಳೋದು ಅಂದಾಗ, ಇಲ್ಲ ಸಾಹೇಬ್ರೆ ನನಗೆ ಯಾಕೋ ವಾಮಿಟ್ ಬರೋಂಗೆ ಆಗ್ತಾ ಇದೆ, ಬೆಳಗಿಂದನೂ ಕೂಡ ಇದೇ ರೀತಿ ಆಗ್ತಾ ಇದೆ ಸುತ್ತ ಅಂದಾಗ, ಡ್ರಾಮಾನ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಸರಿ ಹೋಗಿ ಡ್ರೆಸ್ ಹಾಕ್ಕೊಂಡು ಹೋಗು ಅಂತ ಅಂದಾಗ, ಮತ್ತೆ ಭೂಮಿ ತಲೆ ಸುತ್ತಾ ಇದೆ ಅಂತ ಹೇಳಿದಾಗ ಅಜಿತ್ ಅವರು ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಆಗ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬೆಳಗ್ಗೆನೆ ತಲೆ ಸುತ್ತಾ ಇದೆ, ವಾಮಿಟ್ ಬರೋ ಥರ ಆಗ್ತಿದೆ ಅಂದಾಗ, ನೆನ್ನೆ ಪಾನಿಪುರಿ ಜಾಸ್ತಿ ತಿಂದಿದ್ದಕ್ಕೆ ಹೀಗೆ ಆಗ್ತಾ ಇದೆ ಅಂದಾಗ, ಗೊತ್ತಿಲ್ಲ ಸಾಹೇಬ್ರೆ ಬೆಳಗಿಂದ ಇದೇ ಥರ ಆಗ್ತಾ ಇದೆ, ನಾನು ಯಾಕೆ ಸುಳ್ಳು ಹೇಳ್ತಿದ್ದೀನಿ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸರಿ ಆಯಿತು ಒಳಗಡೆ ನಡಿ ಭೂಮಿ, ನಿನಗೆ ಯಾಕೋ ನಿನ್ನ ಹೆಲ್ತ್ ಸರಿ ಇಲ್ಲ, ಅಪ್ಸೆಟ್ ಆಗಿದೆ ಅಂತ ಅನಿಸುತ್ತೆ, ಹೋಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಇವತ್ತು ಹೆಂಗೆ ಆಗಿದ್ರೆ ಲಕ್ಷ್ಮಕ್ಕ ಬೇರೆ ಅಂಗಡಿ ತೆಗ್ದಿಲ್ಲ ಅಂದಾಗ, ನೋಡು ಅಂಗಡಿ ತೆಗ್ದಿಲ್ಲ ಅಂದರೆ ಏನೂ ಆಗಲ್ಲ, ಫಸ್ಟ್ ನೀನು ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಹಾಗಿದ್ರೆ ಹಾಗೆ ಅಂದಾಗ, ನೋಡು ಇವಾಗ ನೋಡಿಕೊಂಡು ಹೋದರೆ ಬಿಡು,
ಹೋಗ್ತೀಯ, ನನ್ನ ನಾನೇನಾದರೂ ನಿನ್ನ ಕರ್ಕೊಂಡು ಹೋದರೆ ಎಳ್ಕೊಂಡು ಹೋಗ್ತೀನಿ ಅಷ್ಟೇ ಅಂದಾಗ ಈ ಕಡೆ ಅಜಿತ್ ಹೋಗ್ತಾರೆ. ಬೇಡ 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 ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ವಾಮಿಟ್ ಬರ್ತಾ ಇದೆ ಅಂತ ಹೇಳಿ ರೂಮ್ಗೆ ಭೂಮಿ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಯಾಕೋ ಭೂಮಿಗೆ ವಾಮಿಟ್ ಬರೋ ಥರ ಆಗ್ತಿದ್ಯಂತೆ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇದ್ದರೆ ಅಂದಾಗ ನಿನ್ನ ಹೆಂಡ್ತಿ ನನ್ನ ಮಾತೆಲ್ಲಪ್ಪ ಕೇಳ್ತಾಳೆ, ವಿಪರೀತ ಕೆಲಸ ಮಾಡ್ತಾಳೆ, ನೆನ್ನೆ ಏನೋ ಪಾನಿಪುರಿನೇ ಏನೋ ತಿನ್ಲಂತೆ, ಅದಕ್ಕೆ ಈ ರೀತಿ ಆಗಿರೋದು ಅಂದಾಗ ಇನ್ನೂ ಶ್ರವಣ್ ಇದ್ದವರು ಅದೇ ನನ್ನ ಹೆಂಡತಿ ಶಾರದಾ ಫೋಟೋನ ಎ ಐ ಮೂಲಕ ಅವಳ ಫೋಟೋನ ನೀಟಾಗಿ ಮಾಡಿ ಎಲ್ಲ ಕಡೆ ಹಾಕಬೇಕು ಅಂತ ಹೇಳಿ ಈ ಕಡೆ ಶ್ರವಣ್ ಅವರು ಒಂದು ಪ್ಲ್ಯಾನ್ನ ಮಾಡಿರ್ತಾರೆ. ನನ್ನ ಹೆಂಡತಿ ಆದಷ್ಟು ಬೇಗ ಸಿಗ್ಬಹುದೇನೋ ಅನ್ನೋ ಉದ್ದೇಶ ಅಷ್ಟೇ ಅಂತ ಹೇಳಿಬಿಟ್ಟು ಡಿಟೆಕ್ಟಿವ್ಗೆ ಈ ರೀತಿ ಐಡಿಯಾನ ಕೊಟ್ಟಿದ್ದೀನಿ. ಕರ್ಕೊಂಡು ಒಳಗಡೆ ಬಂದಾಗ ಏನಾಯಿತು ಅಜಿತ ಅಂದಾಗ ಗೊತ್ತಿಲ್ಲ ಮಾವ, ಯಾಕೋ ಭೂಮಿಗೆ ಫುಲ್ಲು ವಾಮಿಟ್ ಆಗ್ತಿದೆ, ಸುಸ್ತಾಗ್ತಿದೆ ಅಂತ ಅಂದಾಗ ಏನು ವಾಮಿಟಿಂಗಾ ಅಂತ ಅಂದ್ಬಿಟ್ಟು ಈ ಅಪೇಕ್ಷೆ ಇದ್ದವಳು ಇವಳಿಗೆ ಏನಾಗೋಯ್ತೋ, ಏನಾದರೂ ಪ್ರೆಗ್ನೆಂಟ್ ಏನಾದರೂ ಆಗ್ಬಿಟ್ಲಾ ಅಂತ ಹೇಳಿಬಿಟ್ಟು ಈ ದೇವಿಯಾನಿ ಅಪೇಕ್ಷೆ ಇಬ್ಬರು ಸಹ ಬಿಟ್ಕೊಂಡು ಕಣ್ಣಲ್ಲೇ ಸನ್ನೆ ಮಾಡ್ಕೊತಾ ಇರ್ತಾರೆ. ಏನಾಯಿತು ಭೂಮಿ, ಏನಾದರೂ ತಿಂದಿದ್ಯಾ ಅಂದಾಗ ಆ ಅಜ್ಜಿ ಪಾನಿಪುರಿ ಇಷ್ಟ ಅಂತ ಹೇಳಿ ತುಂಬ ತಿಂದ್ಬಿಟ್ಟೆ, ನಾನು ಹೇಳಿದೆ, ಅದೇ ಅವಳು ತಿಂತಿರೋದು ತುಂಬ ಇಷ್ಟ ಆಗೋಯ್ತು, ತಿಂತಿರೋದನ್ನ ನೋಡಿ ನಾನೇ ನಿಂತ್ಬಿಟ್ಟೆ, ಸುಮ್ಮನೆ ಬಿಟ್ಬಿಟ್ಟೆ, ಅದೇನಾದರೂ ಆಗಲಿ ತಿನ್ನಲಿ ಬಿಡಿ ಅಂತ. ಅದನ್ನು ಜಾಸ್ತಿ ತಿಂದರೆ ಈ ರೀತಿಯೇ ವಾಮಿಟ್ ಆಗುತ್ತೆ, ಹೊಟ್ಟೆ ಕೆಟ್ಟೋಗುತ್ತೆ, ರೆಸ್ಟ್ ಮಾಡು ಅಂತ ನಾನು ಹೇಳಿದೆ ಕಣೋ ಅಜಿತ. ಅವಳು ನನ್ನ ಮಾತು ಎಲ್ಲಿ ಕೇಳ್ತಾಳೆ ಹೇಳು, ರೆಸ್ಟೇ ಮಾಡಿಲ್ಲ, ಅಂಗಡಿಗೆ ಹೋಗಬೇಕು ಅಂತ ಹೋಗ್ತಿದ್ದಾಳೆ. ಏನಾಯಿತು ಇವಳಿಗೆ, ಒಂದು ಸತಿ ಡಾಕ್ಟರ್ ಹತ್ರ ತೋರಿಸಿದ್ರಿ ಹೆಂಗಮ್ಮ ಅಂದಾಗ, ಸರಿ ಡಾಕ್ಟರ್ ಹತ್ರ ಹಿಂಗೆ ಇದೇ ಥರ ಆಗ್ತಾಯಿದೆ ಅಂತಂದರೆ ಡಾಕ್ಟರ್ ಹತ್ರ ತೋರಿಸೋಣ, ಈಗ ಭೂಮಿಯ ರೆಸ್ಟ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗು ರೂಮ್ಗೆ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಅಜಿತ್ಗೆ ಹೇಳಿ ಕಳಿಸ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.